ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನನ್ನ ಮಗಳದ್ದು ವ್ಯಾಕ್ಸಿನೇಷನ್ ಇದೆ. ಯಾಕಂದರೆ ವೀಕ್ ಹೋಗಿದ್ವಿ, ಆವಾಗ ಡಾಕ್ಟರ್ ಕೊಟ್ಟಿರಲಿಲ್ಲ. ಯಾಕಂದರೆ ಸ್ವಲ್ಪ ಕಫ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಅವಳನ್ನ ನೀಟಾಗಿ ಚೆಕ್ ಮಾಡಿಬಿಟ್ಟು ವಾಪಸ್ ಕಳಿಸಿದ್ರು. ಸೊ 1 ವೀಕ್ ಬಿಟ್ಟಾದಮೇಲೆ ಬನ್ನಿ ಅಂತ ಹೇಳಿದರು. ಓನೇ ಇಂಜೆಕ್ಷನ್ ಮಾಡಿದಾರಲ್ಲ, ಸ್ವಲ್ಪ ಪೇಯ್ನ್ ಇದೆ. ಆಮೇಲೆ ಮನೆಯಲ್ಲೇ ನೆಬ್ಲೈಸೇಷನ್ ಮಿಷಿನ್ ಇತ್ತು. ಸೊ ಅದರಲ್ಲಿ ಮಾರ್ನಿಂಗು ಮತ್ತು ಈವ್ನಿಂಗ್ 2 ಟೈಮ್ಸ್ ಕೊಡ್ತಾಯಿದ್ವಿ. ಓಕೆ, ಪರವಾಗಿಲ್ಲ. ಕಫ ಎಲ್ಲ ಸ್ವಲ್ಪ ಮೋಷನಲ್ಲಿ ಹೋಗಿದೆ, ಪರವಾಗಿಲ್ಲ. ಈಗ ಚೆನ್ನಾಗಿದ್ದಾಳೆ, ಅದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ವ್ಯಾಕ್ಸಿನೇಷನ್ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ, ನೀವೆಲ್ಲರೂ ನನ್ನ ಈ ವ್ಯಾಕ್ಸಿನೇಷನ್ ಡೇ ಈ ಬ್ಲಾಗ್ನ ನೋಡ್ಬೋದು. ಹಾಯ್ ಮಾಡಿ ಬನ್ನಿ. ಹಂಗೆ ಓನೇ ಸ್ಕೂಲಿಗೆ ಬೇರೆ ಟೈಮ್ ಆಗೋಗ್ಬಿಟ್ಟಿದೆ. ಏನು ಮಾಡೋದು ಪಾಪ. ನನ್ನ ತಮ್ಮ ಬಂದು ಒಂದೇ ದೋಸೆ ಹಾಕ್ಕೊಟ್ಟ. ಅಮ್ಮ ಹಾಗೆ ತಿನ್ನಿಸ್ಕೊಂಡು ಮಾತಾಡ್ತಾನೆ ಇದ್ದರು. ಇಲ್ಲಾಂದರೆ ಅವನ್ನ ಏನಾದರೂ ಡೈವರ್ಟ್ ಮಾಡಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ ಅವನು. ಹಾಗೆ ಚೆಕ್ ಮಾಡ್ತಾಯಿದ್ದೆ ಐರನ್ ಆಗಿದೆಯಾ ಇಲ್ವಾ ಅಂತ. ನೋಡಿದೆ ಐರನ್ ಎಲ್ಲ ಆಗಿತ್ತು. ಸದ್ಯ ಇದೊಂದು ಕೆಲಸ ತಪ್ಪದಲ್ಲಪ್ಪ ಅಂತ ಅಂದ್ಕೊಂಡೆ. ನನ್ನ ತಮ್ಮ ಇರೋದ್ರಿಂದ ಸ್ವಲ್ಪ ನಮಗೆ ಅವತ್ತು ಯೂಸ್ ಆಯಿತು. ಅದನ್ನೂ ಮಾಡಿಕೊಂಡು ಇವನು ಸ್ಕೂಲ್ ರೆಡಿ ಮಾಡಿಕೊಂಡು ಪಾಪನೂ ನೋಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ. ಎಷ್ಟು ಚೆನ್ನಾಗಿ ದೋಸೆ ಹಾಕ್ಕೊಡ್ತಾನೆ ಅಂತಂದರೆ. ಚಾಣುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ನನ್ನ ತಮ್ಮ. ಸೊ ಪಾಪ ಮಾತಾಡ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್ ಆಯಿತು, ಸಾರಿ. ನನ್ನ ತಮ್ಮ ಇದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಎಷ್ಟು ನೀಟಾಗಿ ದೋಸೆ ಹಾಕ್ತಾ ಇದ್ದಾನೆ ನೋಡಿ, ಅಷ್ಟು ನೀಟಾಗಿ ಹಾಕ್ತಾಯಿದ್ದಾನೆ. ಆ್ಯಕ್ಚುಲಿ ನನಗೆ ಇಷ್ಟು ನೀಟಾಗಿ ಹಾಕೋದಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಹಾಕ್ತಾನೆ. ನಮ್ಮಮ್ಮ ಮಾತಾಡ್ತಾ ಇದ್ದಾರೆ, ಯಾಕೆ ಹೊಡಿತೀಯಾ ಅಂತ ನನ್ನ ಮಗಳ ಜೊತೆ ನೋಡ್ತಾ ಇದ್ದಾಳೆ. ಕ್ಯಾರೆಟ್ ಜೊತೆ ಟೊಮೆಟೊ ಗೊಜ್ಜು ಮತ್ತು ಅದೇ ಕ್ಯಾರೆಟ್ ಪಲ್ಯ, ದೋಸೆ, ಟೊಮೆಟೊ ಗೊಜ್ಜು ಇಷ್ಟನ್ನು ಮಾಡಿದರು ಅಮ್ಮ. ಎಲ್ರಿಗೂ ತಿಂಡಿ ಒಂದೊಂದೇ ಅವನೇ ಪಾಪ ನೀಟಾಗಿ ದೋಸೆ ಒಯ್ದುಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ದ. ನಾನು ಕೂಡ ತೊಗೊಂಡೋಗಿ ಇವ್ರಿಗೆ ಕೊಟ್ಟೆ. ಆ್ಯಂಡ್ ನೋಡಿ, ನನ್ನ ಮಗನಿಗೆ ಬಾಕ್ಸಿಗೆ ನಮ್ಮಮ್ಮ ನೀಟಾಗಿ ಆ್ಯಪಲ್ಲು ಆಮೇಲೆ ಬನಾನ ಎರಡನ್ನೂ ಕಟ್ಟಿ ರೆಡಿ ಮಾಡಿ, ನೋಡಪ್ಪ ನಿನ್ನ ಬಾಕ್ಸ್ ರೆಡಿ ಆಯಿತು, ಎರಡನ್ನೂ ತಿನ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ವಿ. ನಮ್ಮಮ್ಮನಿಗೇನೋ ಹೇಳ್ತಾ ಇದ್ದಾನೆ ಅವನು. ತಿನ್ನಲ್ಲ ಆ್ಯಕ್ಚುಲಿ, ಆದರೂ ಒಂದೊಂದು ಬಿಟ್ಬಿಟ್ಟು ಬರ್ತಾನೆ. ಅದೇ ಟೈಮ್ಗೆ ನಮ್ಮ ಅಪ್ಪನೂ ಬಂದರು. ನನ್ನ ತಮ್ಮ ಹೋಗಿ ನಮ್ಮ ಅಪ್ಪನ ಕರ್ಕೊಂಡು ಬಂದ. ಗಾಡಿ ಬೇರೆ ಇರಲಿಲ್ಲ, ಅವನ ಮನೆಯಿಂದ ಕರ್ಕೊಂಡು ಬರಬೇಕಾಗಿತ್ತು. ಹಾಗೆ ಸ್ಕೂಲಿಗೆ ಬೇರೆ ಟೈಮ್ ಆಗೋಗಿತ್ತು. ಈಗ ಕರ್ಕೊಂಡು ಹೋಗ್ತಾನೆ ನನ್ನ ತಮ್ಮ. ಇಲ್ಲ, ನನ್ನ ತಮ್ಮ ಕರ್ಕೊಂಡು ಹೋಗಲ್ಲ ಅಂತ ಅಂದ. ಅವನ ಜೊತೆ ಹೋಗಲಿಲ್ಲ. ಅವ್ನು ಕರ್ದ ಎಷ್ಟೋ ಬಾರೋ ಅಂತ, ಆದರೂ ಅವನು ಹೋಗಲಿಲ್ಲ. ನೀನು ಗಾಡಿ ಜೊತೆ ಹೋಗ್ಲಿಲ್ವಲ್ಲ ಮಾಮೂನ ಜೊತೆ, ಅವ್ನು ಕರೆದ್ನಲ್ಲ, ಹೋಗಲೇ ಇಲ್ಲ ನೀನು ಗಾಡೀಲಿ. ಹಂಗಾಗಿ ಅಲ್ಲೇ ಮಲಿಕೋ, ಯಾರು ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಹಸ್ಬೆಂಡ್ ಜೊತೆನೇ ಹೋದರು. ನಾವಿವತ್ತು ವ್ಯಾಕ್ಸಿನೇಷನ್ ಬೇರೆ ಇತ್ತಲ್ವ, ಅಜ್ಜಿ ಬರಲಿಲ್ಲ ಆ್ಯಕ್ಚುಲಿ ಇವತ್ತು. ಸ್ನಾನ ಮಾಡಿಸಿ, ಅಮ್ಮನೇ ತಲೆಗೆ ಸ್ನಾನ ಮಾಡಿಸಿ. ವೆರಿ ಗುಡ್ ಹಂಗೆ ಬರಿ. ವ್ಯಾಕ್ಸಿನೇಷನ್ ಇರೋದ್ರಿಂದ ಸ್ನಾನ ಮಾಡಿಕೊಂಡು ಕರ್ಕೊಂಡು ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇದ್ದೀವಿ. ಆದರೆ ತುಂಬಾ ವ್ಯಾಕ್ಸಿನೇಷನ್ ಹಾಕೋ ದಿನ ಎಷ್ಟು ನೋವಾಗುತ್ತೆ ನಮಗೆ ಅಂದರೆ, ನಾವು ಹಂಗೆ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ. ಟೈಮ್ ಬೇರೆ ಆಗೋಗಿತ್ತು. ಇನ್ನೇನು ಹಾಸ್ಪಿಟಲ್ ಹತ್ರ ಬಂದೇ ಬಿಡುತ್ತೋ, ಆದರೂ ತುಂಬಾ ಭಯ ಆಗ್ತಾನೇ ಇತ್ತು. ಡಾಕ್ಟ್ರು ಪ್ರತಿಯೊಂದನ್ನು ಅವಳನ್ನ ವೆಯ್ಟ್ ಎಷ್ಟಿದ್ದಾಳೆ ಏನು ಅಂತೆಲ್ಲ ಚೆಕ್ ಮಾಡಿನೇ ವ್ಯಾಕ್ಸಿನೇಷನ್ ಕೊಡೋದು. ಸೊ ಎಷ್ಟು ನಂಬಿಕೆನೇ ಮಾತಾಡಿಸ್ತಾ ಇದ್ದಾರೆ. ಡ್ರಾಪ್ಸ್ ಬಾಯಿಗೆ ಬಿಟ್ಟರು. ಅಮ್ಮನೇ ನಿಂತ್ಕೊಂಡು ನೋಡ್ತಾ ಇದ್ರು, ಅವಳನ್ನ ಮಾತಾಡಿಸ್ತಾನೆ ಇದ್ರು. ನಮಗೆ ಅಷ್ಟು ಭಯ ಆಗ್ತಾಯಿತ್ತು. ಪಾಪ 2 ಕಾಲಿಗೆ ಕೊಟ್ಟರು. ಏನೂ ಮಾಡೋಂಗಿಲ್ಲ, ಹಾಕ್ಸ್ಲೇಬೇಕು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಮಗನ ಸ್ಕೂಲ್ ಹತ್ರ ಹೋದ್ವಿ. ಅವನ್ನ ಹಂಗೆ ಕರ್ಕೊಂಡು, ಇನ್ನೇನು 1 o'clock ಆಯ್ತಲ್ಲ, ಟೈಮ್ ಆಯಿತು. ಸೊ ಅವನ್ನ ಕರ್ಕೊಂಡು, ಅವನಿಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತು ನನ್ನನ್ನು ನೋಡಿ. ನಾನು ಕಾರಲ್ಲಿ ಹಾಗೆ ಹಾಸ್ಪಿಟಲ್ಗೆ ಹೋಗಿ ಹಾಗೆ ಕರ್ಕೊಂಬರೋದಕ್ಕೆ ಹೋದ್ವಲ್ಲ, ಆಶ್ಚರ್ಯನೇ ಆಗೋಯ್ತು ಅವನಿಗೆ. ಬರ್ತಾ ಇದ್ದಾನೆ ನನ್ನ ನೋಡಿ. ಅಯ್ಯೋ, ಎಷ್ಟು ಖುಷಿ ಆಗೋಯ್ತು ಅವನಿಗೆ ನಮ್ಮನ್ನೆಲ್ಲ ನೋಡಿ ಅಂತ ಅಂದರೆ ತುಂಬ ಖುಷಿ ಆಯಿತು.
ಇನ್ನೇನು ಮನೆಗೆ ಬಂದ್ವಿ ಗೈಸ್. ಶೂಸ್ ತೊಗೊಂಬಂದಿದ್ದಾರೆ, ಅದಕ್ಕೆ ತೋರಿಸ್ತಾ ಇದ್ದಾರೆ. ಅಯ್ಯೋ ವಾವ್ ವಾವ್ ಶೂಸು. ನಿಂಗೆ ಈ ಥರದ್ದು ಬೇಕಿತ್ತಾ? ಈ ಥರದ್ದು ಇಷ್ಟ ಆಗಿತ್ತಾ ನಿಂಗೆ? ಅವನು ಕೇಳಿದ್ನಂತೆ ಈ ಥರ ಶೂಸ್ ಬೇಕು ಅಂತ, ಸೊ ತೊಗೊಂಬಂದಿದ್ದಾರೆ. ಈ ಥರದ್ದು ಬೇಕಿತ್ತಾ ಶೂ ನಿನಗೆ? ಯಾವಾಗ ಕೇಳಿದ್ದೆ? ನನಗೆ ಗೊತ್ತಿರಲಿಲ್ವಲ್ಲ. ಹೌದಾ, ಕಾರಲ್ಲಿ ಕೇಳಿದ್ದ ನೀನು? ಚೆನ್ನಾಗಿದೆಯಾ ಕಲರು? ನಿಂಗೆ ಇಷ್ಟ ಆಯ್ತಾ? ಕಲರ್ ಬೇಡ? ಯಾಕೆ ಬೇಡ? ಯಾವ ಕಲರ್ ಬೇಕಿತ್ತು? ಅದೇ ಯಾವ ಕಲರು? ಸ್ಪೈಡರ್ ಮ್ಯಾನ್ ಕಲರು. ಸ್ಪೈಡರ್ ಮ್ಯಾನ್ ಕಲರ್ ಬೇಕಾಗಿತ್ತ ನಿನಗೆ? ಓನೇ ಬಂಗಾರಿ, ಯಾಕೆ ಹೇಳೋದು? ವಾ ಇಷ್ಟೊಂದು! ಓ ಬಾಯ್, ವಾವ್, ಇದು ಪಾಪುಗಂತೆ. ವಾವ್, ಅಲ್ಲಿ ಜಾಮಿಟ್ರಿ ಬಾಕ್ಸು ಸ್ಪೈಡರ್ ಮ್ಯಾನ್ದು. ಓನೇ ಎತ್ಕೋತೀನಿ. ಆಯ್ತು ನೋಡು, ಅಣ್ಣಂದು ಸ್ಪೈಡರ್ ಮ್ಯಾನ್ ಜಾಮಿಟ್ರಿ ಬಾಕ್ಸು. ಹಾಗೆ ಓಲೆ ತರೋದಕ್ಕೆ ಹೋದ್ವಿ. ಒಂದು 2 ಕಿವಿನೂ ಲೈಟಾಗಿ ಕ್ಲೋಸ್ ಆಗಿತ್ತು. ಅಲ್ಲೇ ತೊಗೊಂಡು 2 ರಿಂಗ್ ತೊಗೊಂಡು ಅಲ್ಲೇ ಅವ್ರ ಕೈಯಲ್ಲೇ ಇಟ್ಟಿಸ್ದೆ. ಯಾಕಂದರೆ ನಾವಿಟ್ಟರೆ ಬಡ್ಕೊಂಬಿಡ್ತಾನಲ್ವ, ಹಾಗಾಗಿ ನಿಧಾನವಾಗಿ ಸ್ಲೋ ಆಗಿ ಇಟ್ಟರು. ಪೇಯ್ನ್ ಆಗಲಿಲ್ಲ. ಹಾಗೆ ಬಿಟ್ಟರೆ ಮುಚ್ಚೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನೋಡಿ ಟೆಸ್ಟ್ ಮಾಡಿ ಇದೇ ರಿಂಗ್ ಇರಲಿ ಅಂದ್ಬಿಟ್ಟು ಇಷ್ಟಪಟ್ಟು ಈ ರಿಂಗ್ ತೆಗೆದುಕೊಟ್ಟು. ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗು ಶಾರ್ಟಾಗಿ ಸ್ವೀಟಾಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.